ಹೇ ಗೈಸ್, ಎಲ್ಲರೂ ನೋಡ್ತಾ ಇದ್ದೀರಾ ನಾವು ಇಲ್ಲಿಗೆ ಹೋಗಿದ್ದೀವಿ ಅಂತ ನಾವಿವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ದುರ್ಗಾ ಪರಮೇಶ್ವರಿ ಅಂತ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಡಿಸ್ಟಿಕಲ್ಲಿ ಬರುತ್ತೆ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಕೆಂಪು ಬಸ್ ಹತ್ಕೊಂಡು ಹೋದ್ವಿ. ನಾವು ಫಸ್ಟ್ಗೆ ಕಡೂರಿಗೆ ಹೋಗಬೇಕು. ಕಡೂರಿಗೆ ಬಸ್ ಹತ್ತಿದ್ವಿ. ನನ್ನ ಮಗಳು ನೋಡ್ರಿ ಹಾಯ್ ಮಾಡು ಅಂತ ಹಾಯ್ ಮಾಡ್ತಾಯಿದ್ಲು. ಆ ಕಡೆ ಸೈಡೆಲ್ಲ ತೆಂಗು ತೋಟ, ಅಡಿಕೆ ಜಾಸ್ತಿ ಬೆಳೆಯೋದು. ಸರಸ್ವತಿಪುರ ದುರ್ಗಾ ಪರಮೇಶ್ವರಿ, ಗಂಗಾ ಪರಮೇಶ್ವರಿ ಅಂತ ನಾವು ಹೋಗಿದ್ದು. ದೇವಸ್ಥಾನ ಚೆನ್ನಾಗಿದೆ ಅಂತ ನಾವು ಹೀಗೆ ಫೋನಲ್ಲಿ ನೋಡಬೇಕಾದ್ರೆ ನೋಡಿದ್ವಿ ಒಂದ್ಸರಿ ಮೊಬೈಲಲ್ಲಿ. ಸೊ ಅದಕ್ಕೆ ನೋಡೋಣ ಹೇಗಿದೆ ಅಂತ ಹೋಗಿದ್ವಿ. ಸಖತ್ತಾಗಿದೆ ಪ್ಲೇಸ್ ಮಾತ್ರ ಭಾಳ ಚೆನ್ನಾಗಿದೆ. ಬಸ್ಸಲ್ಲಿ ಮೊದಲಿಗೆ ಕಡೂರಿಗೆ ಹೋದ್ವಿ. ನಾವು ನೋಡಿ ಬೆಳಗ್ಗೆ 8 ಗಂಟೆಗೆ ಹತ್ತಿದ್ದು, 12 ಗಂಟೆಗೆ ಹೋದ್ವಿ ಚಿತ್ರದುರ್ಗದಿಂದ ಕಡೂರಿಗೆ. ಹೋಗಿ ಹೊಟ್ಟೆ ಹಶ್ವಾಗಿತ್ತು ಅಂತ ಹೋಟ್ಲಲ್ಲಿ ನಾವು ಊಟ ತೊಗೊಂಡ್ವಿ. ಕೇಸರಿ ಬಾತು, ಉಪ್ಪಿಟ್ಟು, ಪರೋಟ ಎಲ್ಲ ತಗೊಂಡು ಹೊಟ್ಟೆ ತುಂಬಿಸ್ಕೊಂಡು ನೆಕ್ಸ್ಟ್ ನಾವು ಕಡೂರಿಂದ ಸರಸ್ವತಿಪುರ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋದ್ವಿ. ಆಟೋದಲ್ಲಿ ಇಷ್ಟು ಜನ ಹೋಗಿದ್ವಿ ನಾವು, ನಮ್ಮ ಮನೆ ಹತ್ರ ಇರೋರೆಲ್ಲ. ನೋಡಿ ಇದೇ ಕಡೂರು ಸರಸ್ವತಿಪುರ ರೋಡು. ಆಟೋದಲ್ಲಿ ಹೋಗ್ತಾ ಇದ್ರೆ ವೆದರ್ ಅಂದು ಸಖತ್ತಾಗಿತ್ತು. ಬೆಳಗ್ಗೆನೇ ಹೋಗಿದ್ವಲ್ಲ, ಅಕ್ಕಪಕ್ಕದಲ್ಲಿ ತೋಟ ಮಧ್ಯದಲ್ಲಿ ರೋಡಲ್ಲಿ ಹೋಗಬೇಕಾದ್ರೆ ಅಡಿಕೆ ಗಿಡಗಳು, ತೆಂಗಿನ ಗಿಡಗಳೆಲ್ಲ ನೋಡ್ತಾ ಇದ್ರೆ ಸಖತ್ತಾಗಿತ್ತು. ಮತ್ತು ರೋಡ್ ಪಕ್ಕದಲ್ಲೆಲ್ಲ ನೀರೆಲ್ಲ ಹರಿತಾ ಇತ್ತು, ಕಾಲೇವು. ನೋಡಿ ಇದು ಸರಸ್ವತಿಪುರ ಕ್ರಾಸ್ ಹೋಗೋದು ದೇವಸ್ಥಾನಕ್ಕೆ ಬಂದ್ವಿ ನಾವು. ಇಲ್ಲಿ ದೇವಸ್ಥಾನದಿಂದ ಮುಂದ್ಗಡೆ ಬಂದ ತಕ್ಷಣ ಇಲ್ಲಿ ನೀರಲ್ಲಿ ಹೋಗ್ಬೇಕು ಗೈಸ್ ದೇವಸ್ಥಾನಕ್ಕೆ. ನೀರಂತೂ ಸಖತ್ತಾಗಿತ್ತು ಗೈಸ್, ಫುಲ್ ಫ್ರೆಶ್ ಆಗಿ ಕೋಲ್ಡ್ ಆಗಿತ್ತು, ತೆಳ್ಳಗೆ ಹರಿತಾ ಇತ್ತು ನೀರು. ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹರಿತಾ ಇದೆ ತೆಳ್ಳಗೆ. ಆ ನೀರಲ್ಲಿ ಸ್ವಲ್ಪ ದೂರ ಹೋಗಬೇಕು ನಾವು ದೇವಸ್ಥಾನಕ್ಕೆ. ಈ ಸ್ಟಾರ್ಟಿಂಗಲ್ಲಿ ಕಾಲಿಟ್ಟರೆ ಸ್ವಲ್ಪ ಇದೆ ಗೈಸ್ ನೀರು. ಮುಂದೆ ಹೋಗ್ತಾ ಭಾಳ ಸ್ವಲ್ಪ ಆಳ ಇದೆ. ಮುಂದ್ಗಡೆ ಎಲ್ಲ ಹೋಗ್ತಾಯಿದ್ರು, ನಾವು ಹಿಂದೆ ನಿಧಾನಕ್ಕೆ ಹೋಗ್ತಾಯಿದ್ವಿ. ನನ್ನ ಮಗಳು ಅಳ್ತಾ ಇದ್ಲು ನೀರಲ್ಲಿ ಬರೋಕ್ಕೆ, ನಿಧಾನಕ್ಕೆ ನಡೆಸ್ಕೊಂಬರ್ತಾ ಇದ್ದೆ. ಆಮೇಲೆ ಹೋಗ್ತಾ ಎತ್ಕೊಂಡು ಹೋದೆ. ನೋಡಿ ಮುಂದೆ ಎಲ್ಲ ಹೋಗ್ತಾ ಇದ್ದಾರೆ. ದೇವರು ಫುಲ್ ಪವರ್ಫುಲ್ ದೇವರು ಅಂತ ಎಲ್ಲ ಭಾಳ ಹೇಳ್ತಾಯಿದ್ರು ಫೋನಲ್ಲೆಲ್ಲ ಭಾಳ ಚೆನ್ನಾಗಿ. ಸೊ ಅದಕ್ಕೆ ನೋಡೋಣ ಅಂತ ಹೋಗಿದ್ವಿ. ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ. ನಾವು ವಾರದ ದಿವಸ ಹೋದರೆ ಫುಲ್ ರಶ್ಶು ಅಂದ್ಬಿಟ್ಟು ವಾರ ಬಿಟ್ಟು ಬೇರೆ ದಿನ ಹೋಗಿದ್ವಿ. ಮಂಗಳವಾರ ಶುಕ್ರವಾರ ಎಲ್ಲ ಫುಲ್ ರಶ್ ಇರುತ್ತೆ ಅಂತ. ಅದಕ್ಕೆ ಬೇರೆ ದಿನ ಹೋದಾಗ ನಮಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. ನೋಡಿ ನೀರು ದಾಟಿ ಈ ಥರ ಹತ್ತಿ ಮೇಲ್ಗಡೆ ಹೋಗಬೇಕು. ಇಲ್ಲಿದೆ ದೇವಸ್ಥಾನ. ನಾವು ಹೋದ ತಕ್ಷಣವೇ ನಾವು ದೇವ್ರ ದರ್ಶನ ಮಾಡಿದ್ವಿ, ಚೆನ್ನಾಗಾಯಿತು. ಅಲ್ಲೆಲ್ಲ ಹಣ್ಣು ಕಾಯಿ ಮಾಡಿಸ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೇ ದೇವಸ್ಥಾನ. ಮುಂಚೆ ಹಳೇದಿತ್ತು, ನಾವು ಮುಂಚೆ ಒಂದು ಸರಿ ಬಂದಿದ್ವಿ. ಈಗ ಹೊಸದಾಗಿದೆ ದೇವಸ್ಥಾನ, ಹೊಸ್ದಾಗಿ ಕಟ್ಟಿದ್ದಾರೆ. ದೇವಸ್ಥಾನ ಒಳಗೆ ಹೋದ್ವಿ ನಾವು. ಇಲ್ಲಿ ನಾಯಿ ಇತ್ತು, ನಮಗೆ ಹೋದ ತಕ್ಷಣವೇ ವೆಲ್ಕಮ್ ಮಾಡ್ತಾಯಿತ್ತು. ದೇವಸ್ಥಾನದೊಳಗೆ ಹೋದ್ವಿ. ಅಲ್ಲಿ ಹೋದ ತಕ್ಷಣವೇ ಅಲ್ಲಿ ಎದುರುಗಡೆ ಕಾಣ್ತಾ ಇರೋದು ಹಣ್ಣು ಕಾಯಿ ಅಂಗಡಿ. ಅಲ್ಲಿ ಹಣ್ಣು ಕಾಯಿ ತಗೊಂಡು ಹೋದ್ವಿ. ಜನ ಏನೂ ಇರಲಿಲ್ಲ, ಫುಲ್ ಫ್ರೀ ಇತ್ತು. ಇಲ್ಲೇ ನೋಡಿ ಗೈಸ್, ಇದು ದೇವಸ್ಥಾನದ ಎಂಟ್ರೆನ್ಸು. ಹೋದ್ವಿ ಒಳಗಡೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ದೇವ್ರು ತೋರಿಸ್ಲಿಕ್ಕೆ. ಇದೇ ದೇವಸ್ಥಾನಕ್ಕೆ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇವಾಗ ಹೊಸ್ದಾಗಿ ಮಾಡಿದ್ದಾರೆ ನೋಡಿ. ಇದು ದೇವ್ರ ಬಂದು ಜನ ಯಾರೂ ಇರಲಿಲ್ಲ, ಫುಲ್ ಫ್ರೀ ಇತ್ತು. ಹಣ್ಣು ಕಾಯಿ ಮುಡಿಸ್ಕೊಂಡು ಹೊರಗಡೆ ದಕ್ಷಿಣ ತಗೊಂಡ್ಬಂದ್ವಿ. ನನ್ನ ತಂಗಿ ಮಗ ಜ್ಯೂಸ್ ಬೇಕು ಅಂತ ಹಠ ಮಾಡ್ತಾಯಿದ್ದು. ಅವರಿಗೆ ಜ್ಯೂಸ್ ಕುಡಿಸ್ಕೊಂಡು ಅನ್ನ ಸಂತರ್ಪಣೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತಗೊಂಡು ಚೆನ್ನಾಗಿರ್ತದೆ, ಪ್ರಸಾದ ತಿಂದ್ಕೊಂಡು ನೋಡಿ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೀರಂತೂ ಸಖತ್ತಾಗಿರ್ತದೆ. ಮತ್ತೆ ನಾವು ಅದೇ ನೀರಲ್ಲೇ ವಾಪಸ್ ಬಂದ್ವಿ. ಅಲ್ಲಿಂದ ನಮ್ಮ ಅಜ್ಜಿ ಊರು ಒಂದು 5 ಕಿಲೋಮೀಟ್ರ್ ಏನಾಗುತ್ತೆ, ಅಲ್ಲಿಗೆ ಬಂದಿದ್ವಿ. ಅಲ್ಲಿಗೆ ಬಂದು ನೋಡಿ ಚಿಕ್ಕದೊಂದು ಬೆಕ್ಕಿತ್ತು ಅಲ್ಲಿ. ಆ ಬೆಕ್ಕಿನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ, ಆ ಬೆಕ್ಕು ನಮ್ಮ ಜೊತೆ, ನಮ್ಮ ತಾತನ ಜೊತೆ ಎಲ್ಲ ಚಿನ್ನಾಟ ಆಡ್ತಾ ಇತ್ತದು.
ನೋಡಿ ಗೈಸ್ ಹಿಂಗೆ ಆಟ ಆಡ್ತಾಯಿದೆ ಅಲ್ಲ ಬೆಕ್ಕು. ಅಲ್ಲಿಂದ ಹೊರಗಡೆ ಬಂದ್ವಿ. ಇಲ್ಲಿ ನಮ್ಮ ಅತ್ತೆ ಮಗಳು ಟೀ ತಂದಿದ್ಲು. ನಾವು ಆ ಟೀನ ಕುಡಿದ್ವಿ. ಪಪ್ಪಾಯ ಹಣ್ಣು ಬಿಟ್ಟಿತ್ತು ಹಿಂದ್ಗಡೆ, ಮನೆ ಹಿಂದ್ಗಡೆ. ಅಲ್ಲಿ ಪಪ್ಪಾಯ ಹಣ್ಣು ತಾಣನ ಕಿತ್ಕೊಳ್ಳೋಣ ಅಂತ ಹೋದ್ವಿ. ಅದು ಆಲ್ರೆಡಿ ಅಳಿಲೋ ಇಲ್ಲ ಗಿಳಿನೋ ಏನೋ ಅದನ್ನು ಸ್ವಲ್ಪ ಗುರ್ತು ಮಾಡಿಬಿಟ್ಟಿತ್ತು ತಿಂದು. ಅದನ್ನು ತೊಗೊಂಬಂದ್ವಿ. ಕೈಯಲ್ಲಿ ಬಿಸ್ಕೆಟ್ ತೊಗೊಂಡಿದ್ವಿ ಅಂತ ನಮ್ಮಮ್ಮ ನನ್ನ ಮಗಳಿಗಂತ ಕೊಟ್ಟಿತ್ತು. ನಮ್ಮ ಅತ್ತೆ ಮಗಳು ಟೀ ತಂದ್ಲು, ಕಾಸ್ಕೊಂಡು ಟೀ ತಗೊಂಡು ಟೀ ಬಿಸ್ಕೆಟು ತಿಂದ್ವಿ. ಬಿಸಿ ಬಿಸಿ ಟೀ ನೋಡಿ ಐಸ್, ಬನ್ನಿ ಕುಡಿಯೋಣ. ಇಲ್ಲಿ ಬರ್ತಿದ್ದಾರೆ ನೋಡಿ, ಇವರು ನಮ್ಮ ತಾತ. ವೀಡಿಯೋ ಮಾಡ್ತಾಯಿದ್ರು. ತಾಯಿ ಅದೇನು ವೀಡಿಯೋ ಮಾಡ್ತೀಯ ತೆಗ್ಯವ ಅಂತ ಬೈತಿತ್ತು, ಆದರೆ ನಾನು ಮಾಡ್ಕೊತಾ ಇದ್ದೆ. ಟೀ ಬಿಸ್ಕಿಟು ತಿಂದ್ವಿ. ನನ್ನ ಮಗಳು ಆಟ ಮಾಡ್ತಾಯಿದ್ಲು, ಎಲ್ಲ ಹೊಸ ಮುಖಗಳು ನೋಡಿ ಹೇಳ್ತಾಯಿದ್ಲು. ಅದಕ್ಕೆ ನಾವು ಮತ್ತೆ ಮಕ್ಕಳಿಗೆಲ್ಲ ನೋಡಿ ಅದಕ್ಕೆ ನಾನೇ ಟೀ ಬಿಸ್ಕೆಟ್ ಎದ್ದು ತಿನ್ನಿಸ್ತಾ ಇದ್ದೆ ಅವಳಿಗೆ. ಇವ್ರು ನೋಡ್ರಿ ಇಲ್ಲಿ ಬೆಕ್ಕತ್ರ ಆಟ ಆಡ್ತಾ ಇದ್ದಾರೆ. ನಾವಿಲ್ಲಿ ಟೀ ಬಿಸ್ಕೆಟ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ವಿ, ಅವರಲ್ಲಿ ಬೆಕ್ಕನ್ನ ಹತ್ರ ನೋಡಿ ಇವರೆಲ್ಲ ಬೆಕ್ಕತ್ರ ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದರು. ನಮ್ಮ ತಾತ ಟೀ ಕುಡಿದು ಹಿಟ್ಟೋಯ್ತು. ನಾವು ಟೀ ಬಿಸ್ಕೆಟ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ವಿ. ಹತ್ಕೊಂಡು ತಿಂತಾ ಇದ್ವಿ. ಅವರಲ್ಲಿ ಬೆಕ್ಕತ್ರ ಆಟ ಆಡ್ಕೊಂಡಿದ್ರು. ನೋಡಿ ಅದು ಹೆಂಗೆ ಚಿನ್ನಾಟ ಆಡ್ತೈತಲ್ಲ. ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ತಕ್ಷಣ ಚೆನ್ನಾಗಾಯಿತು. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.